ನಾನು ಇನ್ನೂ ನನಗೆ ಸಿಕ್ಕಿಲ್ಲ. ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂಥ ಒಂದು ಷಡ್ಯಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ದಿಗ್ಭ್ರಮೆ ಆಗಿದೆ. ವಿರೋಧ ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೀನಿ ನಾನು. ಎಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ನಾವು ಯಾವತ್ತೂ ಎಲ್ಲೂ ಕೇಳಿಲ್ಲ. ಅಶೋಕ್ ಅವ್ರು ಮಾತಾಡೋದು ಮಾತು, ಪ್ರಾರಂಭ ಮಾತಾಡೋದು ಮಾತು ನಾನು ನೋಡಿದ್ದೀನಿ. ಎರಡನೇ ಮಾತಿನ ನಾನು ನೋಡಿಲ್ಲ. ಫಸ್ಟು ಅಶೋಕ್ ಅಣ್ಣ, ಸಿ ಟಿ ರವಿ ಅಣ್ಣ, ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸ್ಲಿ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿಯವರು, ಕುಮಾರಣ್ಣವರು ಅವರೆಲ್ಲ ತಿಳಿಸ್ಬೇಕು. ಇದಕ್ಕೆ ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿಗಳಿದ್ದಾರೆ, ಅವರು ತಿಳಿಸ್ಬೇಕು. ನಾವೇನು ತಿಳಿಸೋದಿದೆ ಇದನ್ನು ಸದ್ಯ ನಮ್ಮವರು ಎಲ್ಲ ಸದ್ಯ ಯಾರಾದ್ರು ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ನೋಡ್ಬಿಟ್ಟು ನನಗಿನ್ನ ಜಡ್ಲಾಗ್ತಿದೆ. ನನ್ನ ಪೇಪರು ಟಿವಿಗಳೇ ನೋಡೋಕ್ಕಾಗಿಲ್ಲ. ಬಿಜೆಪಿ ಸೇಡಿನ ರಾಜಕಾರಣ ನಡೀತಾ ಇದೆ ಮುನಿರತ್ನ ವಿರುದ್ಧ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಡಿ.ಕೆ. ಬ್ರದರ್ಸ್ ಅವರ ಒಂದು ಷಡ್ಯಂತ್ರ ಇದು ಅಂತೇಳಿ ನೇರವಾಗಿ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ ಇರಲಿ, ನೆನೆಸ್ಕೋತಾ ಇರಲಿ. ನಾನು ಅವ್ರನ್ನ ನೆನೆಸ್ಕೋತಾ ಇರಬೇಕು. ಮಾಡಲಿ, ಅದು ಅವರು ಸಮರ್ಥನೆ ನಿಂತಿರೋದೇ ಅದು ಈ ರಾಜ್ಯದ ಜನತೆಗೆ ಅರ್ಥ ಆಗಬೇಕಾದಂಥ ವಿಚಾರ. ಸರ್ ರಾಹುಲ್ ಗಾಂಧಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಯಾರು? ನನಗಿನ್ನ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಅದೇನು ಅಂತ ತಿಳ್ಕೊಂಡಿಲ್ಲ. ನಾನು ತಿಳ್ಕೊಂಡು ಆದೇಶ ಕೊಟ್ಟಿರಿ. 20 ಡೆಡ್ಲೈನ್ ಮುಗಿದಿದೆ, ಆದ್ರೂ ಕೂಡ ಬೆಂಗಳೂರಿನ ಬಹುತೇಕ ಕಡೆ ನೋಡಿಯಪ್ಪ, ಅವರ ಡ್ಯೂಟಿ ನನ್ನ 40 ವರ್ಷದ ರಾಜಕಾರಣದ ಅನುಭವದಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳು ನಾನೇನು ಆದೇಶ ಕೊಟ್ಟರೋ ಅವರು ಕೆಲಸನ ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಪ್ರತಿ ಗುಂಡಿದು ಲೆಕ್ಕ ನನಗಿದೆ, ನನ್ನ ಫೋನಲ್ಲೇ ಇದೆ. ಎಲ್ಲ ಆಫೀಸರ್ಸು ಹಗಲು ರಾತ್ರಿ ನೀವೇ ಸ್ಪಾಟಲ್ಲಿ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿದ್ದೇನೆ. ಇವತ್ತು ನಾಳೆನೋ ನಾಡಿದ್ದೋ ತಿರ್ಗಾ ನಾನು ನೈಟ್ ರೌಂಡ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಆದೇಶ ಕೊಟ್ಟಿದ್ದೀನಿ, ರಾತ್ರಿ ಹೊತ್ತು ಟ್ರಾಫಿಕ್ ತೊಂದರೆ ಆಗೋದು ನಿಮಗೂ ತಿಳಿಸ್ತೀನಿ, ನೈಟ್ ರೌಂಡ್. ಸೊ ಒಂದು ದೊಡ್ಡ ಅಭಿಯಾನ ಥರ ಮಾಡಿ, ಇದು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳೋದಿಲ್ಲ, ಒಂದು ಪ್ರಯತ್ನ ಅಂತ ನಾವು ಮಾಡಿದ್ದೀವಿ. ಅದನ್ನು ಯಾವ ರೀತಿ ಮಾಡಿದ್ದಾರೆ, ಕ್ವಾಲಿಟಿ ಏನಿದೆ ಅಂತ ಕೂಡ ನಾನು ಒಂದು ಸತಿ ಚೆಕ್ ಮಾಡೋನಿದ್ದೆ. ನಾನೇ ಖುದ್ದಾಗಿ ಹೋಗ್ತೀನಿ. ಸೊ ನಿಮಗೂ ನಾನು ಕರಿತೀನಿ. ಸೊ ಕೆಲಸ ಆಗ್ತಾಯಿದೆ ಒಂದೇ ದಿನಕ್ಕೆ, ಏಕೆಂದರೆ ಮಧ್ಯ ಮಳೆ ಬೇರೆ ಬೇರೆದೆಲ್ಲ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಅಷ್ಟೋ ಇಷ್ಟೋ ಮಾಡಿದ್ದಾರೆ ಅಂತೇಳಿ ನೀವು ವರದಿ ಮಾಡಿದ್ದೀರಿ. ನಮ್ಮ ಬದ್ಧತೆ ಇದೆ, ನಮ್ಮ ಕರ್ತವ್ಯ ಇದು. ಆ ಕೆಲಸನ ನಾವು ನಾಗರಿಕರಿಗೆ ಅನುಕೂಲ ಮಾಡೋಂಥ ಕೆಲಸ ಮಾಡಿದ್ವಿ. ನಾನು ಬೇರೆ ರಾಜ್ಯದಲ್ಲೂ ಹೋಗಿದ್ದೀನಿ, ಡೆಲ್ಲಿಲಿ ಹೋಗಿದ್ದೀನಿ, ಬೇರೆ ಕಡೆ ನೋಡಿದ್ದೀನಿ. ನಾನು ಆ ವಿಡಿಯೋಗಳೆಲ್ಲ ಹಾಕ್ಬಿಟ್ರೆ ಅವಮಾನ ಆಯ್ತದೆ ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗೆ. ಸೊ ಅದಕ್ಕಿಂತ ನಮ್ಮವರು ಸ್ವಲ್ಪ ಚೆನ್ನಾಗೇ ಪರಿವರ್ತನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ, ಯಶಸ್ಸು ಆಗ್ತಾ ಇದ್ದೀವಿ. ನಾನು ಇನ್ನೂ ನನಗೆ ಸಿಕ್ಕಿಲ್ಲ. ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂಥ ಒಂದು ಷಡ್ಯಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ದಿಗ್ಭ್ರಮೆ ಆಗಿದೆ. ವಿರೋಧ ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೀನಿ ನಾನು. ಎಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ನಾವು ಯಾವತ್ತೂ ಎಲ್ಲೂ ಕೇಳಿಲ್ಲ. ಅಶೋಕ್ ಅವ್ರು ಮಾತಾಡೋದು ಮಾತು, ಪ್ರಾರಂಭ ಮಾತಾಡೋದು ಮಾತು ನಾನು ನೋಡಿದ್ದೀನಿ. ಎರಡನೇ ಮಾತಿನ ನಾನು ನೋಡಿಲ್ಲ. ಫಸ್ಟು ಅಶೋಕ್ ಅಣ್ಣ, ಸಿ ಟಿ ರವಿ ಅಣ್ಣ, ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸ್ಲಿ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿಯವರು, ಕುಮಾರಣ್ಣವರು ಅವರೆಲ್ಲ ತಿಳಿಸ್ಬೇಕು. ಇದಕ್ಕೆ ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿಗಳಿದ್ದಾರೆ, ಅವರು ತಿಳಿಸ್ಬೇಕು. ನಾವೇನು ತಿಳಿಸೋದಿದೆ ಇದನ್ನು ಸದ್ಯ ನಮ್ಮವರು ಎಲ್ಲ ಸದ್ಯ ಯಾರಾದ್ರು ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ. ಅದು
ಸ್ವಲ್ಪ ನೋಡ್ಬಿಟ್ಟು ನನಗಿನ್ನ ಜಡ್ಲಾಗ್ತಿದೆ. ನನ್ನ ಪೇಪರು ಟಿವಿಗಳಲ್ಲಿ ನೋಡೋಕ್ಕಾಗಿಲ್ಲ. ಬಿಜೆಪಿ ಹೇಳ್ತಾರೆ ಸೇಡಿನ ರಾಜಕಾರಣ ನಡೀತಾ ಇದೆ ಮುನಿರತ್ನ ವಿರುದ್ಧ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಕೆ ಬ್ರದರ್ಸ್ ಅವರ ಒಂದು ಷಡ್ಯಂತ್ರ ಇದು ಅಂತೇಳಿ ನೇರವಾಗಿ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ ಇರಲಿ, ನೆನೆಸ್ಕೋತಾ ಇರಲಿ, ನಾನು ಅವ್ರನ್ನ ನೆನೆಸ್ಕೋತಾ ಇರಬೇಕು. ಮಾಡಲಿ, ಅದು ಅವರು ಸಮರ್ಥನೆ ನಿಂತಿರೋದೇ ಅದು ಈ ರಾಜ್ಯದ ಜನತೆಗೆ ಅರ್ಥ ಆಗಬೇಕಾದಂಥ ವಿಚಾರ. ಸರ್ ರಾಹುಲ್ ಗಾಂಧಿ ವಿರುದ್ಧ ಮುಚ್ಚೋದಕ್ಕೆ ತಾವು ಆದೇಶ ಕೊಟ್ಟಿರಿ. 20 ಡೆಡ್ಲೈನ್ ನಿನ್ನೆ ಮುಗಿದಿದೆ, ಆದ್ರೂ ಕೂಡ ಬೆಂಗಳೂರಿನ ಬಹುತೇಕ ಕಡೆ ಗುಂಡಿ ಮುಚ್ಚಿಲ್ಲ. ನೋಡಿಯಪ್ಪ, ಅವರ ಡ್ಯೂಟಿ ನನ್ನ 40 ವರ್ಷದ ರಾಜಕಾರಣದ ಅನುಭವದಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳು ನಾನೇನು ಆದೇಶ ಕೊಟ್ಟರೋ ಅವರು ಕೆಲಸನ ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಪ್ರತಿ ಗುಂಡಿದು ಲೆಕ್ಕ ನನ್ನದಿದೆ, ನನ್ನ ಫೋನಲ್ಲೇ ಇದೆ. ಎಲ್ಲ ಆಫೀಸರ್ಸು ಹಗಲು ರಾತ್ರಿ ನೀವೇ ಸ್ಪಾಟಲ್ಲಿ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿದ್ದೇನೆ. ಇವತ್ತು ನಾಳೆನೋ ನಾಡಿದ್ದೋ ತಿರ್ಗಾ ನಾನು ನೈಟ್ ರೌಂಡ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಆದೇಶ ಕೊಟ್ಟಿದ್ದೀನಿ, ರಾತ್ರಿ ಹೊತ್ತು ಟ್ರಾಫಿಕ್ ತೊಂದರೆ ಆಗೋದು ನಿಮಗೂ ತಿಳಿಸ್ತೀನಿ, ನೈಟ್ ರೌಂಡ್. ಸೊ ಒಂದು ದೊಡ್ಡ ಅಭಿಯಾನ ಥರ ಮಾಡಿ, ಇದು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳೋದಿಲ್ಲ, ಒಂದು ಪ್ರಯತ್ನ ಅಂತ ನಾವು ಮಾಡಿದ್ದೀವಿ. ಅದನ್ನು ಯಾವ ರೀತಿ ಮಾಡಿದ್ದಾರೆ, ಕ್ವಾಲಿಟಿ ಏನಿದೆ ಅಂತ ಕೂಡ ನಾನು ಒಂದ್ಸತಿ ಚೆಕ್ ಮಾಡೋನಿದ್ದೆ. ನಾನೇ ಖುದ್ದಾಗಿ ಹೋಗ್ತೀನಿ. ಸೊ ನಿಮಗೂ ನಾನು ಕರಿತೀನಿ. ಸೊ ಕೆಲಸ ಆಗ್ತಾಯಿದೆ ಒಂದೇ ದಿನಕ್ಕೆ, ಏಕೆಂದರೆ ಮಧ್ಯ ಮಳೆ ಬೇರೆ ಬೇರೆದೆಲ್ಲ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಅಷ್ಟೋ ಇಷ್ಟೋ ಮಾಡಿದ್ದಾರೆ ಅಂತೇಳಿ ನೀವು ವರದಿ ಮಾಡಿದ್ದೀರಿ. ನಮ್ಮ ಬದ್ಧತೆ ಇದೆ, ನಮ್ಮ ಕರ್ತವ್ಯ ಇದು. ಆ ಕೆಲಸನ ನಾವು ನಾಗರಿಕರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಿದ್ದೀವಿ. ನಾನು ಬೇರೆ ರಾಜ್ಯದಲ್ಲೂ ಹೋಗಿದ್ದೀನಿ, ಡೆಲ್ಲಿಲಿ ಹೋಗಿದ್ದೀನಿ, ಬೇರೆ ಕಡೆ ನೋಡಿದ್ದೀನಿ. ನಾನು ಆ ವಿಡಿಯೋಗಳೆಲ್ಲ ಹಾಕ್ಬಿಟ್ರೆ ಅವಮಾನ ಆಯ್ತದೆ ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗೆ. ಸೊ ಅದಕ್ಕಿಂತ ನಮ್ಮವರು ಸ್ವಲ್ಪ ಚೆನ್ನಾಗೇ ಪರಿವರ್ತನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ, ಯಶಸ್ಸು ಆಗ್ತಾ ಇದ್ದೀವಿ. ನಾನು ಇನ್ನೂ ನನಗೆ ಸಿಕ್ಕಿಲ್ಲ. ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂಥ ಒಂದು ಷಡ್ಯಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ವಿರೋಧ ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೀನಿ ನಾನು. ಎಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ನಾವು ಯಾವತ್ತೂ ಎಲ್ಲೂ ಕೇಳಿಲ್ಲ. ಅಶೋಕು ಅವ್ರು ಮಾತಾಡೋದು ಮಾತು, ಪ್ರಾರಂಭ ಮಾತಾಡೋದು ಮಾತು ನಾನು ನೋಡಿದ್ದೀನಿ, ಎರಡನೇ ಮಾತಿನ ನಾನು ನೋಡಿಲ್ಲ. ಫಸ್ಟು ಅಶೋಕ್ ಅಣ್ಣ, ಸಿ.ಟಿ. ರವಿ ಅಣ್ಣ, ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸ್ಲಿ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿಯವರು, ಕುಮಾರಣ್ಣವರು ಅವರೆಲ್ಲ ತಿಳಿಸ್ಬೇಕು. ಇದಕ್ಕೆ ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿಗಳಿದ್ದಾರೆ, ಅವರು ತಿಳಿಸ್ಬೇಕು. ನಾವೇನು ತಿಳಿಸೋದಿದೆ ಇದನ್ನು. ಸದ್ಯ ನಮ್ಮವರು ಎಲ್ಲ ಸದ್ಯ ಯಾರಾದ್ರು ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ನೋಡ್ಬಿಟ್ಟು ನನಗಿನ್ನ ಜಡ್ಲಾಗ್ತಿದೆ. ನನ್ನ ಪೇಪರು ಟಿವಿಗಳಲ್ಲಿ ನೋಡೋಕ್ಕಾಗಿಲ್ಲ. ಬಿಜೆಪಿ ಹೇಳ್ತಾರೆ ಸೇಡಿನ ರಾಜಕಾರಣ ನಡೀತಾ ಇದೆ ಮುನಿರತ್ನ ವಿರುದ್ಧ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಕೆ ಬ್ರದರ್ಸ್ ಅವರ ಒಂದು ಷಡ್ಯಂತ್ರ ಇದು ಅಂತೇಳಿ ನೇರವಾಗಿ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ ಇರಲಿ, ನೆನೆಸ್ಕೋತಾ ಇರಲಿ, ನಾನು ಅವ್ರನ್ನ ನೆನೆಸ್ಕೋತಾ ಇರಬೇಕು. ಮಾಡಲಿ, ಅದು ಅವರು ಸಮರ್ಥನೆ ನಿಂತಿರೋದೇ ಅದು ಈ ರಾಜ್ಯದ ಜನತೆಗೆ ಅರ್ಥ ಆಗಬೇಕಾದಂಥ ವಿಚಾರ. ಸರ್ ರಾಹುಲ್ ಗಾಂಧಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಯಾರೋ ಕುಮಾರಸ್ವಾಮಿ ಅವರ ವಿರುದ್ಧ ಗಂಗೆನಹಳ್ಳಿ ಹತ್ರ